ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಶಿವಮೊಗ್ಗ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಬೀದರ್ ಹುಡುಗಿ. ನಮ್ಮ ಇಯರ್ ಎಂಡ್ ಟ್ರಿಪ್ಪಲ್ಲಿ ಇದು ಸೆಕೆಂಡ್ ಡೇ ವ್ಲಾಗು. ಫಸ್ಟ್ ವ್ಲಾಗಲ್ಲಿ ನಾವು ಗೋಕರ್ಣ ಹೋಗಿದ್ವಿ, ಅಂದರೆ ಫಸ್ಟ್ ಡೇ. ಇನ್ನು ಅಲ್ಲೇ ಸ್ಟೇ ಮಾಡಿಕೊಂಡು ಫ್ರೆಶ್ ಅಪ್ ಎಲ್ಲ ಹಾಕ್ಕೊಂಡು ನೆಕ್ಸ್ಟ್ ಡೇ ನಾವು ಹೊನ್ನಾವರ ಹೋಗಿದ್ವಿ. ಹೊನ್ನಾವರ ಅಂತೂ ನಾವು ಬೋಟಿಂಗ್ ಎಕ್ಸ್ಪೀರಿಯೆನ್ಸ್ ಅಂದರೆ ಸ್ವರ್ಗಕ್ಕೆ ಸಮ ಅಂತಲೇ ಹೇಳ್ಬೋದು. ನಾವು 1 ಅವರ್ ಬೋಟಿಂಗ್ನ ಮಾಡಿದ್ವಿ. ಆ ನೇಚರ್ ಮಧ್ಯೆ ಬೋಟಲ್ಲಿ ಹೋದಾಗ ಮತ್ತು ಅಲ್ಲೇ ಟೀನೂ ಕೂಡ ಇರುತ್ತೆ, ಟೀ ಕಾಫಿ ಬಿಸ್ಕೆಟು ಈ ಥರ ಎಲ್ಲ ಇರುತ್ತೆ. ನಾವು ತಿಂಡಿ ಏನೂ ಮಾಡಿರಲಿಲ್ಲ, ಡೈರೆಕ್ಟ್ ಬೋಟಿಂಗ್ಗೆ ಹೋಗಿದ್ವಿ. ನನಗಂತೂ ಈ ಬೋಟಿಂಗ್ ಅಂದರೆ ಕೆರೆಯಲ್ಲಿ ಅಥವಾ ನದಿಲಿ ಎಲ್ಲಾದರೂ ಸರಿ, ಬೋಟಿಂಗ್ ಅಂದರೆ ತುಂಬಾ ಭಯ ಆಗುತ್ತೆ. ನನಗೆ ಎಲ್ಲೂ ಹೋಗುವಾಗಲೂ ಅಷ್ಟೇ ತುಂಬಾ ಭಯ ಆಗ್ತಾಯಿತ್ತು. ಅದರಲ್ಲಿ ನೀರು ಮಧ್ಯೆ ಹೋದಾಗ ನೇಚರ್ ನೋಡಿಕೊಂಡು 1 ಅವರ್ ಯಾವಾಗ ಕಳೆದಿತ್ತು ಅಂತಲೇ ಗೊತ್ತಾಗಲಿಲ್ಲ. ಇನ್ನೂ ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ನಿಸ್ತಾಯಿತ್ತು. ಅಷ್ಟೊಂದು ಖುಷಿ ಇತ್ತು. ಯಾರಿಗೆ ಬೋಟಿಂಗ್ ಇಷ್ಟ ಆಗಲ್ವೋ ಅಂಥವ್ರಿಗೂ ಸಹ ಇಲ್ಲಿ ಹೋದರೆ ಬೋಟಿಂಗ್ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಏನಂದರೆ ಒಂದೇ ಸಲ ಹೋದರೆ ಮನಸ್ಸಿಗೆ ಸಮಾಧಾನ ಇರೋಲ್ಲ, ಇನ್ನೂ 1-2 ಸಲ ಹೋಗಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಅಷ್ಟೊಂದು ಎಂಜಾಯ್ ಮಾಡ್ಬೋದು ನಾವಿಲ್ಲಿ. ಒಳಗಡೆ ಹೋದಾಗ ಫೋಟೋ, ವಿಡಿಯೋ, ಡ್ಯಾನ್ಸು ಅಂದ್ಕೊಂಡು ತುಂಬಾ ಎಂಜಾಯ್ ಮಾಡಿದ್ವಿ. ನೀವು ನಿಮ್ಮ ಬ್ಯುಸಿ ಶೆಡ್ಯೂಲಿಂದ ಒಂದು ಸ್ವಲ್ಪ ಟೈಮ್ ತೊಗೊಂಡು ಈ ಥರ ನೇಚರ್ ಮಧ್ಯೆ ಟ್ರಿಪ್ ಮಾಡ್ಕೊಳ್ಳಿ, ಮನಸ್ಸಿಗೆ ತುಂಬಾ ಸಮಾಧಾನ ಕೊಡುತ್ತೆ. ನಾವು ಸೆಕೆಂಡ್ ಡೇ ಹೊನ್ನಾವರದಿಂದ ಎಕೋ ಬೀಚು, ಅದಾದಮೇಲೆ ಅಪ್ಸರಗೊಂಡ ಫಾಲ್ಸು, ಅದಾದಮೇಲೆ ಯಾಣ ಲಾಸ್ಟ್ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿ ಸ್ಟೇ ಮಾಡ್ಕೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನಿಜವಾಗ್ಲೂ ಹೇಳ್ತೀನಿ, ನಾವು ಪ್ಲ್ಯಾನ್ ಮಾಡ್ಕೊಂಡಿರೋದೇ ಒಂದು, ಇನ್ನು ಸುತ್ತಾಡಿರೋದೇ ಒಂದು. ಎಲ್ಲೆಲ್ಲಿ ಯಾವುದೋ ಚೆನ್ನಾಗಿ ಕಾಣಿಸುತ್ತೆ, ಯಾವುದೋ ಹತ್ತಿರ ಇರುತ್ತೆ ಅಂತ ನಾವು ಆ ಕಡೆನೇ ಹೊರಟೋದ್ವಿ. ಆ ಕಡೆ ಈ ಕಡೆ ಅಂತ ಯೋಚನೆ ಮಾಡಿಲ್ಲ, ಸುಮ್ಮನೆ ಸಿಕ್ಕಿದ ಕಡೆ ಸುತ್ತಾಡ್ಕೊಂಡು ಬಂದ್ವಿ. ಈ 4 ಡೇಸ್ ಇಷ್ಟೊಂದು ಖುಷಿ ಕೊಡ್ತಂತೆ, ಯಾವಾಗ ಟೈಮ್ ಕಳೆದೋಗಿತ್ತು ಅಂತಲೇ ಗೊತ್ತಾಗಲಿಲ್ಲ. ನಾನು ಈ ಥರ ಬೋಟಿಂಗ್ ಎಲ್ಲ ಫೋನಲ್ಲಿ ಇಲ್ಲ ಟಿ ವಿಯಲ್ಲೆಲ್ಲ ನೋಡಿದ್ದೆ, ಎಷ್ಟು ಚೆನ್ನಾಗಿದೆ ಅಂತ ಅಂದ್ಕೊಂಡಿರ್ತದೆ. ನನ್ನ ಹಸ್ಬೆಂಡ್ ಹೇಳ್ತಿದ್ದೆ ಯಾವಾಗಾದರೂ ನಾವು ಈ ಥರ ಹೋಗಬೇಕು ಮುರುಡೇಶ್ವರ, ಹೊನ್ನಾವರ ಅಂತ. ಅಂತೂ ಈ ಸಲ ಹೋಗಿ ನನ್ನ ಕನಸೆಲ್ಲ ನನಸು ಮಾಡಿಬಿಟ್ರು ನನ್ನ ಹಸ್ಬೆಂಡು. ನನಗಂತೂ ತುಂಬಾ ಖುಷಿ ಆಯಿತು, ಎಂಜಾಯ್ ಮಾಡಿದೆ. Hi, good morning. ಇನ್ನು ಹೊನ್ನಾವರ ರಿವರ್ಸ್ ಬೋಟಿಂಗ್ ಮುಗಿಸ್ಕೊಂಡು ನಾವು ಅಲ್ಲಿಂದ ಆಚೆ ಒಂದು ತಿಂಡಿ ಎಲ್ಲ ತಿಂದ್ಕೊಂಡು ನೆಕ್ಸ್ಟು ಎಕೋ ಬೀಚ್ನ ಹೋಗಿದ್ವಿ. ಇದಂತೂ ತುಂಬಾ ಬ್ಯೂಟಿಫುಲ್ ಆಗಿತ್ತು ಆ್ಯಂಡ್ ಕ್ಲೀನ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇಲ್ಲೊಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡ್ವಿ, ಯಾಕಂದರೆ ನಿನ್ನೆ ಗೋಕರ್ಣ ಓಮ್ ಬೀಚಲ್ಲಿ ಒಂದು ಸ್ವಲ್ಪ ಆಟ ಆಡ್ಕೊಂಡಿದ್ವಲ್ಲ, ಅದಕ್ಕೆ ಇಲ್ಲೊಂದು ಸ್ವಲ್ಪ ಆಟ ಆಡಿಕೊಂಡು ಇಲ್ಲಿಂದ ನೆಕ್ಸ್ಟು ಅಪ್ಸರಕೊಂಡ ಫಾಲ್ಸ್ಗೆ ಹೋಗಿದ್ವಿ. ಇನ್ನು ಅಪ್ಸರಕೊಂಡ ಫಾಲ್ಸ್ ಬಗ್ಗೆ ಹೇಳಬೇಕಂದ್ರೆ ಅಲ್ಲೊಂದು ಸ್ವಲ್ಪ ನೀರಿರೋದು, ಜಾಸ್ತಿ ನೀರಿರಲಿಲ್ಲ, ಸ್ವಲ್ಪ ನೀರಿರೋದಕ್ಕೋಸ್ಕರ ಎಲ್ಲರೂ ಅಲ್ಲೇ ಆಟ ಆಡೋದಕ್ಕೋಸ್ಕರ ಒಂದು ಸ್ವಲ್ಪ ಗಲೀಜಾಗಿದ್ವು ಅಂತಲೇ ಹೇಳ್ಬೋದು. ಅದಕ್ಕೆ ನಾವು ಅಲ್ಲೇನು ಜಾಸ್ತಿ ಏನು ಆಟ ಆಡೋಕ್ಕೆ ಹೋಗಲಿಲ್ಲ, ಒಂದು ಸ್ವಲ್ಪ ನೋಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಆಮೇಲೆ ಅಪ್ಸರಗೊಂಡ ಫಾಲ್ಸ್ ಬೆಟ್ಟ ಹತ್ತಿದ್ದಾದಮೇಲೆ ಅಲ್ಲಿಂದ ಕೆಳಗಡೆ ನೋಡಿದ್ರೆ ಸುತ್ತಲೂ ನೇಚರು ಮತ್ತು ಎಕೋ ಬೀಚ್ ಕಾಣಿಸುತ್ತೆ. ಅದಂತೂ ತುಂಬಾ ಬ್ಯೂಟಿಫುಲ್ ಆಗಿರೋ ವ್ಯೂ ಅಂತಲೇ ಹೇಳ್ಬೋದು. ನಾನಂತೂ ತುಂಬಾ ಫಿದಾ ಆಗೋದೆ ಅಲ್ಲಿ.
ಅಲ್ಲಿರೋ ಯಾವುದೇ ಪ್ಲೇಸಸ್ ಹೋಗಿರ್ಬೋದು ಅಥವಾ ಹೋಟೆಲು ಎಲ್ಲಿ ಹೋಗಿದ್ರು ಸಹ ಅಲ್ಲಿ ನಿಯರ್ ಬೈ ಪ್ಲೇಸಸ್ಸು ಅಂತ ಒಂದು ಬೋರ್ಡ್ ಹಾಕಿದ್ರು. ಅಂದರೆ ಯಾವ ಪ್ಲೇಸಸ್ಸಿಗೆ ನಾವು ವಿಸಿಟ್ ಕೊಡ್ಬೋದು, ಅದು ಅಲ್ಲಿಂದ ಎಷ್ಟು ದೂರ ಇದೆ ಅಂತ ಎಲ್ಲನೇ ಕ್ಲಿಯರಾಗಿ ಬರೆದು ಬೋರ್ಡ್ ಹಾಕಿದ್ರು. ಇದಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತು ನಮಗೂ. ಅಂದರೆ ಗೊತ್ತಿಲ್ಲದವರು ಸಹ ಹೋದ್ರು ಅಲ್ಲಿ ಆ ಬೋರ್ಡ್ಗಳನ್ನ ನೋಡಿಕೊಂಡು ನಿಯರ್ ಬೈ ಪ್ಲೇಸಸ್ನ ವಿಸಿಟ್ ಮಾಡಿಕೊಂಡು ಆರಾಮಾಗಿ ಬರ್ಬೋದು ಅಂತ. ಈ ಅಪ್ಸರಗೊಂಡ ಫಾಲ್ಸು ನೇಚರ್ ಮಾತ್ರ ತುಂಬಾ ಚೆನ್ನಾಗಿತ್ತು, ಸುತ್ತಮುತ್ತಲು ಆಗಿರ್ಬೋದು. ಆದರೆ ನೀರು ಒಂದು ಸ್ವಲ್ಪ ಕಡಿಮೆ ಇದ್ವು, ಅದಕ್ಕೋಸ್ಕರ ಒಂದು ಸ್ವಲ್ಪ ಗಲೀಜಾಗಿ ಕಾಣಿಸ್ತಾ ಇತ್ತು. ಅಂದರೆ ಎಲ್ಲರೂ ಅಷ್ಟೇ ನೀರಲ್ಲಿ ಆಟ ಆಡ್ತಿದ್ರಲ್ಲ, ಅದಕ್ಕೋಸ್ಕರ ಹಾಗಾಗ್ತಾಯಿತ್ತು. ಇವರೊಬ್ಬರು ಮಣ್ಣೆಲ್ಲ ಅದರಲ್ಲೇ ಸೇರಿರೋ ಥರ. ಆದರೆ ನೇಚರ್ ಮಾತ್ರ ತುಂಬಾ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ಇನ್ನು ನಾವಿಲ್ಲಿಂದ ನೆಕ್ಸ್ಟು ಯಾಣಗೆ ಹೊರಟ್ವಿ. ಅಬ್ಬಾ, ಯಾಣಗೆ ಹೋಗೋ ದಾರಿಲಿ ಇಷ್ಟು ಸೂಪರಾಗಿರೋ ನೇಚರ್ ಇದೆ ಅಂತಂದರೆ ಆ ರೋಡ್ ಮಾತ್ರ ಅಷ್ಟಕ್ಕಷ್ಟೇ. ಸುತ್ತಮುತ್ತಲು ನೇಚರ್ ಚೆನ್ನಾಗಿತ್ತು. ರೋಡ್ ಯಾವ ಥರ ಇತ್ತು ಅಂದರೆ ಒಂದು ಸ್ವಲ್ಪ ಮಿಸ್ ಆದರೂ ಏನೇ ಆದರೂ ಡೈರೆಕ್ಟ್ ಕೆಳಗಡೆನೇ ಹೋಗ್ಬಿಡುತ್ತೆ ಅನ್ನೋ ಥರ. ಅಲ್ಲಿ ಕಾರ್ ಡ್ರೈವ್ ಮಾಡುವಾಗ ನನಗೆ ತುಂಬ ಭಯ ಆಗ್ತಾಯಿತ್ತು. ಅವ್ರು ಹೇಗೆ ಮಾಡ್ತಾಯಿದ್ರು ಅಂತಲೇ ಗೊತ್ತಾಗ್ತಿರಲಿಲ್ಲ, ಅಷ್ಟೊಂದು ಕಷ್ಟ ಆಗಿತ್ತು. ಅದೇ ಥರ ದಾರಿ ಇದೆಯೋ ಏನು ಬೇರೆ ಕಡೆ ದಾರಿ ಇತ್ತೋ ಗೊತ್ತಿಲ್ಲ. ನಾವು ಮ್ಯಾಪ್ ಹಾಕೊಂಡು ಹೋಗಿದ್ವಿ ಅಲ್ಲಿಂದ, ನಮ್ಗೆ ಆ ಥರ ದಾರಿ ಸಿಕ್ತು. ತುಂಬಾ ಭಯ ಆಗ್ತಾಯಿತ್ತು ಹೋಗ್ತಾ. ಇನ್ನು ಅಲ್ಲಿ ಹೋದ್ಮೇಲೆ ತುಂಬಾ ಖುಷಿ ಆಯಿತು ಯಾಣನ ನೋಡಿಬಿಟ್ಟು. ಇನ್ನೊಂದೇನೆಂದರೆ ಯಾಣ ಹೋಗ್ಬೇಕಂದ್ರೆ ನಾವು 1.5 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಆದರೆ ಟ್ರೆಕ್ಕಿಂಗ್ ಮಾಡ್ಕೋವಾಗ ಬೋರ್ ಏನಾಗಲ್ಲ, ಯಾಕಂದರೆ ಸುತ್ತಮುತ್ತಲು ನೇಚರು, ಸಣ್ಣದಾಗಿ ನೀರು ಹರಿಯೋ ಸೌಂಡು ಎಲ್ಲನೂ ಕೇಳಿಕೊಂಡು ನೋಡಿಕೊಂಡು ಹೋದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಯಾಣ ಹೋಗೋ ದಾರಿಲಿ ಅಲ್ಲಲ್ಲಿ ಒಂದು ಫಲಕಗಳು ಅಥವಾ ಕಟ್ಟಿಗೆಯಿಂದ ಚೇರ್ ಮಾಡೋಕ್ಕಿದ್ರು. ಅಲ್ಲೆಲ್ಲ ತುಂಬಾ ಯೂಸ್ಫುಲ್ ಆಗಿರೋ ಫಲಕಗಳನ್ನು ಹಾಕಿದ್ರು. ಅದಂತೂ ಓದೋಕ್ಕೆ ಒಂದೊಂದು ಅದ್ಭುತವಾಗಿದ್ವು ಅಂತ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ಕೆಳಗಡೆ ಅಷ್ಟೊಂದು ನಡ್ಕೊಂಡು ಸುಸ್ತಾಕೊಂಡು ಹೋದ್ವಲ್ಲ, ಇನ್ನು ಮೇಲೆ ಹೋದ್ಮೇಲೆ ತುಂಬಾ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಆ ಸುಸ್ತೆಲ್ಲ ಮರ್ತೋಯ್ತು ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಅಷ್ಟೊಂದು ಚೆನ್ನಾಗಿತ್ತು ಯಾಣನೂ ಅಷ್ಟೇ.
ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒಂದ್ಸಲ ಪ್ರೆಸ್ ಮಾಡಿ. ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇನ್ನು ನೆಕ್ಸ್ಟು ಯಾಣನ ಮುಗಿಸ್ಕೊಂಡು ನಾವು ಮುರುಡೇಶ್ವರ ಹೋಗಿ ಅಲ್ಲೇ ಸ್ಟೇ ಮಾಡಿಕೊಂಡು ಅರ್ಲಿ ಮಾರ್ನಿಂಗ್ ದರ್ಶನ ಮಾಡ್ಕೊಂಡು ಅಂತ ಫಿಕ್ಸ್ ಆಗಿ ಅಲ್ಲಿಗೆ ಹೊರಟ್ವಿ. ಹಾಗೆ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ನು ಇಯರ್ ಎಂಡ್ ಟ್ರಿಪ್ ಥರ್ಡ್ ವ್ಲಾಗ್ ಒಂದಿಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.